ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಉಳಿಕೋಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಏನು ತೆಗೆದುಕೊಂಡಿದ್ದ ನಿರ್ಣಯ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತೇಳಿ ಈಗಾಗಲೇ ನಮ್ಮ ಕೇಂದ್ರದ ವರ್ಕಿಂಗ್ ಕಮಿಟಿ ನಿರ್ಣಯ ಮಾಡಿದೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಬೇಡ, ನಾವು ಶಾಂತಿ ಬಯಸಬೇಕು, 26 ಜನ ತೀರ್ಕೊಂಡ್ರೆ ಮತ್ತೆ ಬದುಕು ಬರ್ತಾರಾ? ನಮ್ಮ ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದಾರೆ ದಯವಿಟ್ಟು ಅವರ ಹತ್ರನೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದು ಬಹಳ ಸೂಕ್ತ. ನಮಸ್ಕಾರ. ಕಿತ್ತೂರಿ ರಂಗನ್ ಅವರ ಅಂತಿಮ ದರ್ಶನಕ್ಕೆ ಹೋಗಿದ್ದೆ. ಸರ್ಕಾರ ಅವರಿಗೆ ಸಂಪೂರ್ಣವಾದಂಥ ಗೌರವನ ಕೊಡ್ತದೆ. ಅವರು ರಾಜ್ಯಕ್ಕೆ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ, ನೀತಿ ಆಯೋಗಕ್ಕೆ, ರಾಜ್ಯಸಭೆಯಲ್ಲಿ ಮಾಡಿದಂಥ ಸೇವೆನ ಅಪಾರವಾದದ್ದು. ಸೊ ಅವ್ರಿಗೆ ಸರ್ಕಾರ ಮುಂದಕ್ಕೆ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಸೊ ಅದಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಹೋಗಿ ಸುಮಾರು 40,000 ಜನ ಹಿರಿಯರು, ನಾಗರಿಕರು ಎಲ್ಲ ಕೂಡ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲೂ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಬಂದಿದ್ದೀನಿ. ಆಮೇಲೆ ರಾಜ್ಕುಮಾರ್ ಅವರ ಜನ್ಮದಿನ, ಅಲ್ಲೂ ಹೋಗಿ ಇದಕ್ಕೆ ಫಿಲಂ ಚೇಂಬರಲ್ಲಿ ಅವ್ರಿಗೂ ಕೂಡ ಗೌರವ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ಬೆಳಗಾಂನಲ್ಲಿ ನಾಳೆ ಬೆಳಗ್ಗೆ ಒಂದು ಪ್ರತಿಭಟನೆ, ಸಂವಿಧಾನ ಬಚಾವ್, ಸೊ ಎಲ್ಲ ಕೂಡ ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ. ಬೆಲೆ ಏರಿಕೆ, ಸಂವಿಧಾನ ಬಚಾವ್ ಇವೆಲ್ಲ ಕೂಡ ಪ್ರತಿಭಟನೆಯನ್ನು ಕೂಡ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ನಮ್ಮ ರಾಷ್ಟ್ರೀಯ ಕೆಲವು ನಾಯಕರೆಲ್ಲ ಬರ್ತಾ ಇದ್ದಾರೆ. ಎಲ್ಲ ಶಾಸಕರು, ಆ ಭಾಗದವರು, ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಕಡ್ಡಾಯ ಬರಬೇಕು ಅಂತ ಹೇಳಿದರು.